ಖಂಡಿತ ಮಾಡಿ ಸರ್. ಅಲ್ಲ ಇಷ್ಟು ಚೆನ್ನಾಗಿ ಕೊಡ್ತಿದ್ದೀರಲ್ಲ ಸರ್, ಒಂದಿನ ಬಂದು ನೀಟಾಗಿ ಕೊಡ್ಬಿಟ್ರು ನೀವು ಬಾಯಿಗೆ ಲಾಲಿಪಾಪ್ ಇಟ್ಕೊಂಡು ನೀಲು ಟ್ಯಾಟಲ್ಲಿ ನೀಲು ತುಳಿದಲು ಟೌತಲ್ಲಿ ನೋಡ್ತದೆ ನಮ್ಮ ತಮಾಷ. ಹಲೋ ಅಮ್ಮ, ಸಾವಿರ ಮಾತಾಡ್ಲಿ ನಿಮ್ಮಮ್ಮ ರಾಂಗ್ ನಂಬರ್. ನಿಂಗೆ ಹೇಳ್ತಾ ಇರೋದು ಹೇಳು. ಅಮ್ಮ, 1000 ಜನ 1000 ಮಾತಾಡ್ಲಿ, 1,00,000 ಜನ 1,00,000 ಮಾತಾಡ್ಲಿ. ಬೆಳಗ್ಗೆ ಫೋನ್ ಮಾಡು ಮಾತಾಡೋಣ. ಇಲ್ಲ ಇಲ್ಲ, ಈಗ್ಲೇ ಮಾತಾಡ್ಬೇಕು. ಏನ್ ಬೇಗ ಹೇಳ್ ಸಾಯಿ. ಅಮ್ಮ, ಮಧ್ಯಾಹ್ನ 2 ಗಂಟೆ ಅಲ್ಲ 3 ಗಂಟೆ ಆಗ್ಲಿ. ಅಮ್ಮ, ಕೊಡ್ತಾ ಇದ್ರೆ ಶಾರ್ಟ್. ಅಮ್ಮ ಅಮ್ಮ ಅಮಕ ಅಮಕ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಅಮ್ಮ, ಡುಮಕ ಡುಮಕ ಅಮಕ ಅಮಕ. ನನ್ ಮಕ್ಳು ಅವ್ರ ಅಪ್ಪ ಕೊಟ್ಟಾರ ಅವ್ರು. ಸಂತೋಷನ ಸ್ಟೇಟಸ್ ಅಲ್ಲಿ ಇಕ್ಕೊಂತೀರಿ, ದುಃಖನ ಡಿಪಿ ಅಲ್ಲಿ ಇಕ್ಕೊಂತೀರಿ. ನಾವೆಲ್ಲರೂ ರಿಯಾಲಿಟಿಯಲ್ಲಿ ಬದುಕಕ್ಕಿಂತ ರೀಲ್ಸ್ ಎಲ್ಲ ಬದುಕ್ತೀವಿ. ನಮ್ ಜೀವನದ ಸಂತೋಷನೆಲ್ಲ ಬರೀ ಸೋಷಿಯಲ್ ಮೀಡಿಯಾಗೆ ಮೀಸಲಿಟ್ಟಿದೀವಿ. ಫೋಟೋ ತೆಗೆದು ಮಾತ್ರ ಸ್ಮೆಲ್ ಮಾಡ್ತೀವಿ. ಹೌದು, ವ್ಲಾಗ್ಸ್ ಮಾಡ್ತಾ ಮಾಡ್ತಾ ನಮ್ ಲೈಫ್ ವ್ಯಾಲ್ಯೂಸ್ ಅನ್ನೇ ಮರ್ತೋಗ್ಬಿಟ್ಟಿದೀವಿ. ಆಯ್ ಸರ್, ನನ್ನ ಹೆಸರು ಆಕಾಶ್ ಅಂದ್ಬಿಟ್ಟು. ನಾನು ಸ್ಟ್ರೀಟ್ ಫೋಟೋಗ್ರಫಿ ಮಾಡ್ತೀನಿ. ಓಕೆ. ಸೊ ನಿಮ್ದೊಂದಷ್ಟು ಫೋಟೋಸ್ ತೆಗ್ದಿದ್ದೀನಿ, ತೋರಿಸ್ತೀನಿ. ಹೇಗಿದೆ, ಚೆನ್ನಾಗಿದ್ರೆ ಮಾತ್ರ ಅಪ್ಲೋಡ್ ಮಾಡ್ತೀನಿ. ಅಯ್ಯಯ್ಯೋ ಖಂಡಿತ ಸರ್, ಮಾಡಿ ಸರ್, ಖಂಡಿತ ಮಾಡಿ ಸರ್. ಅಲ್ಲ ಇಷ್ಟು ಚೆನ್ನಾಗಿ ಕೊಡ್ತಿದ್ದೀರಲ್ಲ ಸರ್, ಒಂದಿನ ಬಂದು ನೀಟಾಗಿ ಕೊಡ್ಕೊಡಿ ಸರ್, ಫುಲ್ ಬಾಡಿನೇ. ಈ ಲೆವೆಲ್ ನನ್ಗೆ ಹಿಂಗ್ ಮರ್ಜಾನಂಗ್ ಹೊಡಿತಿರಲ್ಲ, ಇದೇ ಇಷ್ಟ ನನ್ಗೆ. ಹಾಗೆ ನನ್ನ ಐಡಿನ ಫಾಲೋ ಮಾಡ್ಕೊಳ್ಳಿ. ಸೂಪರ್ ಕಲಾ. ವುಮೆನ್ಸ್ 2 ಕಪ್ ಹೊಡ್ಬಿಟ್ರು, ನೀವು ಬಾಯಿಗೆ ಲಾಲಿಪಾಪ್ ಇಟ್ಕೊಂಡು ಅನ್ಕೊಳ್ಳಿ. ಲೇ, ನಮ್ ಟೀಮ್ ಇಲ್ಲ, ನಂಗೆ ಯಾಕೋ ಹೇಳ್ತೀಯಾ? ಅದೇ ಮಿಸ್ಸಿಂಗ್ ಲೇ, ನಿಮ್ ಟೀಮ್ ಇರ್ಬೇಕಾಗಿ ಚೆನ್ನಾಗಿರೋದು ಅಲ್ವಾ? ನಿಮ್ ತಿಗಾ ಉರ್ಸಕ್ಕೆ. ಆದ್ರೂ ಏನ್ ಮ್ಯಾಚ್ ಲೇ, ನಿಮ್ ಹುಡುಗರು ಮಾತ್ರ ಬೀಜ ಬೈಕ್ ಬರ್ಸ್ತಾರೆ ಅನ್ಕೊಂಡೆ. ನೋಡ್ರೆ ಹುಡುಗಿರು ಬೀಜ ಬೈಕ್ ಬರ್ಸ್ ಕೇಳ್ಬಿಟ್ರು. ಹಂಗೆ ನಾವೆಲ್ಲ ರಿಚಾ ಘೋಷ್ ಸ್ಮೃತಿ 1 by 1 ಹೋದಾಗ ನಿಮ್ದು ಹೊಗೆ ಅನ್ಕಂಡೆ. ಆದ್ರೂ ಹೆಂಗೆ ನಮ್ ರಾಧಾ ಯಾದವ್ ಫಿನಿಶ್ ಮಾಡಿದ್ದು. ರಾಧಾ ಯಾದವ್ ಕ್ಯಾಚ್ ಹಿಡಿದ್ಬಿಟ್ಟಿದ್ರೆ ನಿಮ್ದು ಹೊಗೆ ಅನ್ಕೋ. ಅಯ್ಯೋ, ಅದೇನ್ ಕೇಳ್ತೀಯ, ಬಾಲ್ ಮೇಲೆ ಹೋದಾಗ ಬೀಜನು ಮೇಲೆ ಹೋಗ್ಬಿಡ್ತು. ಸದ್ಯ ತೂತ್ ಬಿಟ್ಟಿದ ತಕ್ಷಣ ವಾಪಸ್ ಹೊಂಟೋಯ್ತು. ಆಮೇಲೆ ಹೆಂಗೆ ಕೊಟ್ಟಿದ್ದು 4 by 4 ನಾಲ್ಕು ಬಾಲ್ ಕಳ್ಕೊಂಡು ಗೆದ್ದಿದ್ ನೀವು. ರಾಧಾ ಯಾದವ್ ಲಾಸ್ಟ್ ಬಾಲ್ ಹಿಟ್ ವಿಕೆಟ್ ಆಯ್ತು, ಅದನ್ನ ಅಂಪೈರ್ ಚೆಕ್ ಮಾಡಿಲ್ಲ. ನೀವು ಫಿಕ್ಸಿಂಗ್ ಮಾಡ್ಕೊಂಡ್ ಗೆದ್ದಿರೋದು. ಲೌಡಾ ಫಿಕ್ಸಿಂಗ್ ಮಾಡ್ಕೊಂಡ್ ಗೆದ್ದಿದೀವಿ. ನಿನ್ನ ಅಕ್ಕನ ಹೋಗಿ ರೀಕ್ಯಾಪ್ ನೋಡು. ಲಿಸಲ್ ಇದು ಗ್ಲೌಸ್ ಸ್ಟಿಚ್ ಆಗ ಲೈಟ್ ಬಂದಿದ್ದು. ಆದ್ರೆ ಬೀಜ ಬೈಕ್ ಬಂತ. CCL ಗೆದ್ದಾಯ್ತು, WPL ಗೆದ್ದಾಯ್ತು. ಇನ್ 2026 IPL ಗೆದ್ಬಿಟ್ಟು ನಿಮ್ ಬಾಯಿಗೆ ಲಾಲಿಪಾಪ್ ಇಟ್ಬಿಟ್ಟು ಅನ್ಸ್ಬಿಡೋದೆ. ನೋಡನ್ ತಾ ಶಿಷ್ಯ, ಇನ್ನೂ ಬೇಜಾನ್ ಟೈಮ್ ಐತೆ. ನೋಡ್ತಾ ಇರ್ರಿ, ನಾವ್ ಗೆದ್ಕೊಂಡ್ ಹೋಯ್ತಾ ಇರ್ತೀರಿ, ಬಾಯ್ ಬಿಡ್ಕೊಂಡ್ ನೋಡ್ತಾ ಇರ್ರಿ ಅಷ್ಟೇ. बातों के अपने मुकरता नहीं, मन से मैं कभी डरता नहीं. Stupid door. One go. ವಾ, ಎಷ್ಟು ಕ್ಯೂಟ್ ಆಗಿ ಬಂದಿ ಗೊತ್ತಾ ಚಿನ್ನು ನಿನ್ ಫೋಟೋನಲ್ಲಿ. ಹೌದಾ ಅಣ್ಣ? ಬಂದೇರು ನೋಡ್ತೀನಿ. ನಾಯಿ ಬಂದಿತ್ತೆ ಜೊತೆಗೆ. ಅಷ್ಟೇನಾ? ಗೂಗಲ್ ಅಲ್ಲಿ ತೆಗಿಬಹುದು, ಯಾಕೆ ತಲೆ ಕೆಡ್ಸ್ಕೊಂತೀಯ? ಹೇ ಗೂಗಲ್, ಪ್ಲೀಸ್ ರಿಮೂವ್ ದಟ್ ಡಾಗ್. ಹಚ್ಚುಲೆ ಫೋನ್ ಹಚ್ಚಿ ನಿಮ್ಮ ಅಪ್ಪಗೆ ಪಟ್ಟದ 5 ಲಕ್ಷ ರೂಪಾಯಿ ಹಾಕತ್ತ ನನ್ನ ಅಕೌಂಟಿಗೆ. ಬೋಸಿಡಿಕೆ ಜರಾರ ನಾಚಿಗದ ನಿಮ್ ಅತ್ತಿ ಮಗ ಇದಿನ್ನ. ಬಿಸಿನೆಸ್ ತಾಗ ಅತ್ತಿ ಮಗ ಇಲ್ಲ, ಯಾವ ಮಾವನ್ ಮಗ ಇಲ್ಲ. ಹಚ್ಚತ್ತೇನ ಹಾಕ್ಲಿ. ಅಲ್ಲಾಗಿ ಲೆವೆಲ್ಗೆ ಬಂದ. ನೋಡ್ರಿ ಇಲ್ಲಿ, ಇವತ್ತು ರೂಪಿನ್ ನೋಡಕ್ಕೆ ಗಂಡಿನ ಕಡೆ ಬರ್ತಾವ್ರೆ. ಅವ್ರು ಸಖತ್ ರಿಚ್ಚು, ನಾವು ರಿಚ್ ಅಂತ ತೋರ್ಸ್ಕೊಬೇಕು. ಸರಿ ರೀ, ಸರಿ ಸರಿ. ಅಂಕಲ್, ಮಮ್ಮಿ ನಮಸ್ತೆ. ಕೂತ್ಕೊಳ್ಳಿ. ಕಾಲೇಜ್ಗ ಮೈಸಾನ್? ನೋ ಪಾಪ್, ಫುಲ್ ಟಯರ್ಡ್ ಆಗಿದೆ. ಕಾಲೇಜ್ ನಲ್ಲಿ ಕರ್ಸ್ಕೋಬೇಕು ಅನ್ಕೊಂಡಿದೀನಿ. ನೀನಿಲ್ಗೆ?
ಅದೇ ರೀ ಮೊನ್ನೆ ಒಂದು ದೇವಸ್ಥಾನ ಕಟ್ಸಿದ್ವಲ್ಲ, ಇವತ್ತು ಭಜನೆ ಇತ್ತು, ಅದಕ್ಕೆ ರಾಕಿಂಗ್ ಸ್ಟಾರ್ ಎಷ್ಟನ್ನ ಗೆಸ್ಟ್ ಆಗಿ ಕರ್ಸೋಣ ಅಂತ. ರಾಕಿಂಗ್ ಸ್ಟಾರ್ ಪಾಪ ಸ್ವಲ್ಪ ದುಡ್ಡು ಬೇಕಾಯ್ತು. ಯಾಕಮ್ಮ ಶಾಪಿಂಗಾ? ಇಲ್ಲ ಪಾಪ ಬೋರ್ ಆಗ್ತಾ ಇತ್ತು, ಸ್ವಲ್ಪ ನೋಟ್ಗಳು ಸುಡೋಣ ಅಂತ. ಅದಕ್ಕೇನೆ ವಾಟರ್ ಪಾರ್ಕ್ಗೆಲ್ಲ ಮಕ್ಳನ್ನ ಕಳ್ಸಲ್ಲ. ನೋಡಿ ಅವಳೆ ಬಂದು ಗುದ್ದಿದ್ದಕ್ಕೆ ಆ ಹುಡುಗನ ತಲೆ ಅದು ಎಷ್ಟು ನೋವಾಗಿರ್ಬೇಕು. ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ, ನೀವು ಹೋಗಕ್ ಹೋಗ್ಬೇಡಿ, ನಾನು ಹೋಗ್ತೀನಿ. ಒಂದ್ ಮಾತು ಹೇಳ. ನೀನೇನು ಅನ್ಕಮಲ್ಲ ಅಂದ್ರೆ ಹೇಳ್ತೀನಿ. ಏನ್ ಅನ್ಕಮಲ್ಲ ಹೇಳ. ನಿನ್ ಹೆಂಡತಿ ಅಂದ್ರೆ ಇಷ್ಟನೇ ಆದ್ರೆ ನೀವ್ ಅಮ್ಮ ಅಂದ್ರೆ ಇಷ್ಟನ? ಏನ್ ಮಾತಾಡ್ತೀಯಲ್ಲ, ನಮ್ಮ ಅಮ್ಮ ಅಂದ್ರೆ ಇಷ್ಟ. ಮತ್ತೆ ನಿನ್ ಹೆಂಡತಿ ನನಗೆ ಕೊಟ್ಬಿಡಲ್ಲ. देखो अपने क्या ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಅವನ ಅಮ್ಮನ ಬಡತನದಲ್ಲೇ ಇಷ್ಟು ಖರ್ಚು ಮಾಡ್ತಿದ್ವಿ ಅಂತಂದ್ಮೇಲೆ ಅವಳು ಸಾವುಕಾರ ಆಗ್ತಾ ಅಂತಂದ್ರೆ ಏನ್ ಗತಿಯೋ ಮರಯ್ಯ. ಮಗನೇ, ಫೆಬ್ರವರಿ 14 ಹತ್ರ ಬಂತಲ್ವಾ, ಏನ್ ಪ್ಲಾನಿಂಗು? ಫೆಬ್ರವರಿ 14 ಅವತ್ತೇನ್ ವಿಶೇಷ? ಈ ಸೀರೆ ಬಳೆ ತೊಟ್ಕೊಂಡು ಮಾರ್ಕೆಟ್ ಸಂತೆಗೆ ಹೋಗಿ ಮಾಮ ಬಾ ಮಾಮ ಕೊಡು ಮಾಮತ ಭಿಕ್ಷಾ ಎತ್ತು, ಅದಕ್ಕೆ ನೀನ್ ಲಾಯಕ್ಕು. ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಚಪ್ಪ ಕಳ್ಸಿರಲ್ರಿ, ಹಾಕೊಂಡ್ ಹೋಗೋದು ಹಾಕೊಂಡ್ ಬರೋರು. ಪ್ರಪಂಚದಲ್ಲಿ ಅತಿ ಕಮ್ಮಿ ಮೈಲೇಜ್ ಕೊಡುವಂತ 4 ವೀಲರ್ ನ ನೋಡಕ್ ಹೋಗ್ತಾ ಇದೀವಿ. ಆ 4 ವೀಲರ್ ಯಾವುದು ಅಂದ್ರೆ ಅದಿದೆ. ಇದು 60 ರಿಂದ 100 ಮೀಟರ್ ಹೋಗೋದಕ್ಕೆ 6 ರಿಂದ 8 ಸಾವಿರ ಖರ್ಚಾಗುತ್ತೆ ರೀ. ಹಲೋ, ಹೇಳ ಶಿಶಾ. ಈ ಬೇಸಿಗೆ ಕಾಲದಲ್ಲಿ ಹಸಿ ಹುಲ್ ಸಿಕ್ಕೈತೆ, ಕುಯ್ಕ ಅಂದ್ರೆ ಏನ್ ಕೊಡ್ತೀಯಾ? 10 ಲೀಟರ್ ಹಾಲು ಯಾವತ್ತಾರು ನೋಡಿದ್ಯಾ? 15 ಲೀಟರ್ ಹಾಲು ಕೊಡ್ತೀನಿ, ಕುಯ್ಕಂಬ. ಡೀಲ್ ಓಕೆ. ದಟ್ಟವಾದ ಕಾಡಿನಲ್ಲಿ ಅಪ್ಪು ಎಂಬ ಹೆಸರಿನ ದೊಡ್ಡ ಆನೆ ಇತ್ತು. ಅದು ತುಂಬಾ ಬುದ್ಧಿವಂತವಾಗಿತ್ತು. ಸರಿ, ನಂದಿನ ಲೇಟ ಬಂದ್ರಿ. ಇಲ್ಲಿ ಬಾಮ ನಂದಿನಿ, ನಂದಿನಿ ಎಡ್ಡ ಕೈತಾರೆ ಅವು. ಇದು ಈ ತಿಂಗಳ ಪೀಸು, ಇದು ಮುಂದಿನ ತಿಂಗಳ ಪೀಸು. ಒಂದು ಕಾಡಿನಲ್ಲಿ ಆನೆಯೊಂದು ಸಿಕ್ಕ ಪ್ರಾಣಿಗಳನ್ನು ಕೊಲ್ಲುತ್ತಿತ್ತು. ಆನೆಗೆ ಅಷ್ಟೇ.